ನಮಸ್ಕಾರ ಬಂಧುಗಳೇ, ಮುಕ್ತ ಧ್ವನಿಗೆ ಸ್ವಾಗತ ಸುಸ್ವಾಗತ. ಬೀಗರ ಊರಿಗೆ ಎರಡೆರಡು ಜಿಲ್ಲಾಧ್ಯಕ್ಷ ಮಾಡಿರುವ ವಿಜೇಂದ್ರನಿಗೆ ವಿಜಯಪುರ ಜಿಲ್ಲಾಧ್ಯಕ್ಷ ನೇಮಿಸುವಲ್ಲಿ ಯಾಕೆ ಹಿಂದೇಟು ಹಾಕುತ್ತಿದ್ದಾನೆ? ಬಹುಶಃ ಯತ್ನಾಳಗೌಡರ ವಿರುದ್ಧ ಸರಿಯಾದ ವ್ಯಕ್ತಿ ಸಿಕ್ಕ ಹಂಗೆ ಕಾಣುತ್ತಿಲ್ಲ ಅನಿಸುತ್ತೆ. ಅದಕ್ಕೆ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಆಯ್ಕೆಯನ್ನು ತಡಂ ಹೊಡೆದಿದ್ದಾನೆಂದು ನಮ್ಮ ವಿಜಯಪುರ ಮಂದಿ ಮಾತಾಡಕತ್ತಾರ. ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ನೇಮಕಕ್ಕೆ ವಿಳಂಬ ಯಾಕೆ ಎನ್ನುವುದರ ಕುರಿತು ಕಂಪ್ಲೀಟ್ ಸ್ಟೋರಿ ಮುಕ್ತಧ್ವನಿ ವೀಕ್ಷಕರಿಗಾಗಿ. ಅದಕ್ಕೂ ಮೊದಲು ನೀವು ನಮ್ಮ ಮುಕ್ತಧ್ವನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ಹೊಸ ವಿಡಿಯೋಗಳಿಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಇತ್ತೀಚೆಗೆ ಬಿಜೆಪಿಯ ವಿವಿಧ ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರನ್ನಾಗಿ 23 ಜನರನ್ನು ಆಯ್ಕೆ ಮಾಡಿದ್ದಾರೆ. ಅದರಲ್ಲಿ ಅವರ ಹೆಂಡತಿಯ ತವರು ಮನೆಯಾದ ಕಲಬುರಗಿಗೆ ಎರಡೆರಡು ಜಿಲ್ಲಾಧ್ಯಕ್ಷರ ನೇಮಕ ಮಾಡಿದ್ದಾರೆ. ಆದರೆ ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡದೆ ಯಾಕೆ ತಟಸ್ಥ ನಿಲುವು ತಾಳಿದ್ದಾರೆ ಎಂದು ವಿಜಯಪುರ ಜನರಿಗೆ ಮತ್ತು ಬಿಜೆಪಿ ಕಾರ್ಯಕರ್ತರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡುತ್ತಲಿದೆ. ವಿಜಯಪುರದಲ್ಲಿ ಸಮರ್ಥ ವ್ಯಕ್ತಿಗಳಿಗೆ ಬರ ಇಲ್ಲ. ವಿಜಯಪುರ ಜಿಲ್ಲೆಯ ಬಿಜೆಪಿ ಪಕ್ಷದಲ್ಲಿ ಸಮರ್ಥ ವ್ಯಕ್ತಿಗಳಿಗೆ ಬರ ಇಲ್ಲ. ಹೌದು, ಇಂಡಿ ತಾಲೂಕಿನ ಯುವ ಉತ್ಸಾಹಿ ನಾಯಕ, ಸಮಾಧಾನದ ವ್ಯಕ್ತಿ, ಎಲ್ಲರಿಗೂ ಬೇಕಾದ ಮನುಷ್ಯ, ಪಕ್ಷದ ಒಳಿತಿಗಾಗಿ ಸದಾ ತ್ಯಾಗಕ್ಕೆ ಸಿದ್ಧವಾಗುವ ಕಟ್ಟಾಳು. 2023ರಲ್ಲಿ ಇಂಡಿ ವಿಧಾನಸಭಾ ಮತಕ್ಷೇತ್ರದ ಟಿಕೆಟ್ ನೀಡದಿದ್ದರೂ ಪಕ್ಷದ ಬಗ್ಗೆ ಚಕಾರ ಎತ್ತದೆ ಪಕ್ಷ ನಿಷ್ಠೆ ತೋರಿರುವ ಸಂಘಟನಾ ಚತುರ ಬಿಜೆಪಿ ದೆಹಲಿ ನಾಯಕರ ಕಣ್ಣಂಚಲ್ಲಿರುವ ಮೇಲಾಗಿ ಹಿಂದುಳಿದ ವರ್ಗದ ದಯಾಸಾಗರ್ ಪಾಟೀಲರಿದ್ದಾರೆ. ಇನ್ನು ಯತ್ನಾಳಗೌಡರ ವಿರುದ್ಧ ಸದಾ ಗುಟುರು ಹಾಕುವ ಪಂಚಮಸಾಲಿ ಸಮಾಜದವರೇ ಆದ ಸುರೇಶ್ ಬಿರಾದರ್ ಇದ್ದಾರೆ. ಮೊದಲಿಗೆ ಕಾಂಗ್ರೆಸ್ನಲ್ಲಿದ್ದು ಅಲ್ಲಿನ ವಾತಾವರಣ ಬೇಸರವಾಗಿ ಭಾಜಪಾ ಪಕ್ಷಕ್ಕೆ ಬಂದು ಗಟ್ಟಿಯಾಗಿ ನಿಂತಿರುವ, ಜೊತೆಗೆ ಅನುಭವಿ ಎನಿಸಿಕೊಂಡಿರುವ ಉಮೇಶ್ ಕೋಳ್ಕೂರ್, ಮೃದು ಸ್ವಭಾವದ ಭೀಮಾಶಂಕರ್ ಹದನೂರ್, ಪಕ್ಷದಲ್ಲಿ ಅನೇಕ ವರ್ಷಗಳಿಂದ ದುಡಿಯುತ್ತಿರುವ ವಿವೇಕಾನಂದ ಡಬ್ಬಿ, ರಾಜಶೇಖರ್ ಮಗಿಮಾಟ್, ಶಿವರುದ್ರ ಬಾಗಲಕೋಟ್, ಕಾಸುಗೌಡ್ ಬಿರಾದರ್, ಹಾಲಿ ಅಧ್ಯಕ್ಷ ರಾಜಶೇಖರ್ ಪಾಟೀಲ್ ಕುಚ್ಬಾಳ್ ಅವರುಗಳೂ ಇದ್ದಾರೆ. ಇಷ್ಟೆಲ್ಲ ನಾಯಕರು ವಿಜಯಪುರ ಬಿಜೆಪಿ ಪಕ್ಷದಲ್ಲಿ ಇದ್ದರೂ ಸಹ ಜಿಲ್ಲಾಧ್ಯಕ್ಷರ ಆಯ್ಕೆ ಮಾಡಲು ಅದು ಯಾವ ಲೆಕ್ಕಾಚಾರ, ಅದ್ಯಾಕೆ ಮೀನಾಮೇಷ ಎಂದು ವಿಜಯಪುರ ಬಿಜೆಪಿ ಪಕ್ಷದ ಕಾರ್ಯಕರ್ತರು ರಾಜ್ಯಾಧ್ಯಕ್ಷ ವಿಜೇಂದ್ರನಿಗೆ ಪ್ರಶ್ನಿಸುವಂತಾಗಿದೆ. ಉತ್ತರ ವಿಜೇಂದ್ರನೇ ನೀಡಬೇಕು. ವಿಜಯಪುರ ಬಿಜೆಪಿ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಲೇಬೇಕಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳರಿಗೆ ಬೇಕಾದ ವ್ಯಕ್ತಿ, ದೆಹಲಿ ನಾಯಕರ ಪ್ರೀತಿಯ ಮನುಷ್ಯನಿದ್ದಾನೆ. ಯತ್ನಾಳರ ವಿರುದ್ಧ ನಖಶಿಖಾಂತ ಉರಿದು ಬೀಳುವ ವ್ಯಕ್ತಿಯೂ ಇದ್ದಾನೆ. ಪಕ್ಷಕ್ಕಾಗಿ ದುಡಿದವರೂ ಇದ್ದಾರೆ, ಅನುಭವಿಗಳೂ ಇದ್ದಾರೆ. ಇವರಲ್ಲಿಯೇ ಯಾರಾದರೂ ಓರ್ವರನ್ನು ಜಿಲ್ಲಾಧ್ಯಕ್ಷನನ್ನಾಗಿ ನೇಮಕ ಮಾಡುವುದು ಬಿಟ್ಟು ಯಾವ ಮಾನದಂಡ ಹಿಡಿದು ಅಳೆದು ತೂಗಲಾಗುತ್ತಿದೆ? ಅದ್ಯಾವ ಪರಿಯ ಕ್ರಾಸ್ ಚೆಕ್ಕಿಂಗ್? ಅಥವಾ ಒಂದು ವೇಳೆ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಜರುಗಿದರೆ ವಿಜಯಪುರದಿಂದ ಜಿಲ್ಲಾಧ್ಯಕ್ಷರಾದವರು ತನ್ನ ಪರ ಮತ ಚಲಾಯಿಸಲಾರರು ಎನ್ನುವ ಸಂಶಯವೇ ವಿಜೇಂದ್ರನಿಗೆ ಎಂದು ಬಿಜೆಪಿ ಪಕ್ಷಕ್ಕೆ ಹಲವು ವರ್ಷಗಳಿಂದ ಪ್ರತಿ ಚುನಾವಣೆಯಲ್ಲೂ ಮತ ಹಾಕುತ್ತಲೇ ಬಂದಿರುವವರು ಕೇಳುತ್ತಿದ್ದಾರೆ. ಉತ್ತರ ವಿಜೇಂದ್ರನೇ ನೀಡಬೇಕು. ಸಂಧಿಗೊಂದ್ಯಾಗ ಮಂದಿ ಮಾತಾಡಕತ್ತಾರ. ನಮ್ಮ ವಿಜಯಪುರ ಯತ್ನಾಳಗೌಡ ಹೇಳುವ ಮಾತು ನಿಜಾನೇ ಅದ. ಅದಕ್ಕೆ ಈ ಯಡಿಯೂರಪ್ಪನ ಮಗ ಕೈ ಮೀರಿ ಬೆಳೆದಾನ. ತನಗೆ ಬಹುಪರಕ್ಕೆ ಹಾಕುವ ಮಂದಿಗೆ ಜೊತೆಗೆ ಕಟ್ಕೊಂಡು ಹೊರಟಾನ ಹೊರತು ಪಕ್ಷದ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಅವರಪ್ಪ ಹಂಗಿರ್ಲಿಲ್ಲ ಬಿಡ್ರಿ. ಆ ಮನುಷ್ಯ ಸೈಕಲ್ ಮೇಲೆ ಊರೂರು ತಿರುಗಿ ರಾಜ್ಯ ತುಂಬೆಲ್ಲ ತಿರುಗಾಡಿ ಹೇಳ ಹೆಸರೇ ಇಲ್ಲದ ಪಕ್ಷವನ್ನು ರಾಜ್ಯದೊಳಗೆ ಗುರುತಿಸುವ ಹಂಗೆ ಮಾಡ್ಯಾನ. ಆದ್ರೆ ಸಿಡುಕಿನ ಮನುಷ್ಯ ಜೊತೆಗಿದ್ದವ್ರ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ತಾಸು ಗಳಿಗೆಯೊಳಗೆ ಕರಗುತ್ತಿದ್ದ. ಆದ್ರೆ ಅವನ ಮಗ ಇದ್ದಾನ ವಿಜೇಂದ್ರ, ಅದು ಯಾವ ಪರಿ ಹಗೆತನ ಸಾಧಿಸ್ತಾನ್ರಿ. ನಮ್ಮ ಯತ್ನಾಳಗೌಡ ಹಿರಿಯವದಾನ. ಅವರ ಅಪ್ಪನ ಜೊತೆಗೂಡಿ ಪಕ್ಷ ಕಟ್ಟಿದವ. ಒಂದು ಕಾಲದೊಳಗೆ ಉತ್ತರ ಕರ್ನಾಟಕದ ಬಿಜೆಪಿಯ 80ಕ್ಕೂ ಹೆಚ್ಚು ಟಿಕೆಟ್ ಹಂಚದವ. ಹೀಗಿರುವಾಗ ಯತ್ನಾಳಗೌಡ ಕಾಕನ ಸರಿ ಮನುಷ್ಯ ಅದಾನಂತ ಬೈದ್ರೆ ಹೊಟ್ಟಿಗೆ ಹಾಕ್ಕೊಂಡು, ಬಾರೋ ಕಾಕ ರೋಡ್ನಾಗ ನಿಂತು ನೀ ಒದರಾಡಿದ್ರೆ ಹೋಗೋದು ನಮ್ಮ ಇಬ್ಬರದು ಮಾನ. ನೀ ದೊಡ್ಡವದಿ, ನನ್ನಿಂದ ತಪ್ಪಾಗಿದ್ರೆ ಹೇಳು ಅಂದಿದ್ರೆ ವಿಜೇಂದ್ರನ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ದೊಡ್ಡವ ಆಗುತ್ತಿದ್ದ ಎಂದು ನಮ್ಮ ವಿಜಯಪುರ ಮಂದಿ ಸಂಧಿಗೊಂದ್ಯಾದಾಗ ಮಾತಾಡಕತ್ತಾರ. ಗೌಡ್ರಂದ್ರೆ ಗತ್ತ ಗೈರತ್ತ ಇರುವುದೇ. ಯತ್ನಾಳ್ ಗೌಡ್ರ ಬಗ್ಗೆ ಏನು ಹೇಳ್ಬೇಕ್ರಿ? ನಿಷ್ಠುರತನ ಅವರಿಗೆ ಮನಿ ಮಾಡ್ಯದ.
ಏನೇ ಮಾತಾಡೋದು ಇದ್ರೆ ಹಸಿಗ್ವಾಡ್ಯಾಗ ಹಳ್ಳ ನಡುವಂಗೆ ಎದುರು ಬದರಾಯ ಒದರಾಡ್ತಾರೆ. ಯಾವುದೂ ಮುಚ್ಚು ಮರಿ ಅನ್ನುವುದೇ ಇಲ್ಲ, ಎಲ್ಲ ಕುಲ್ಲಂ ಕುಲ್ಲ. ಆದ್ರೆ ಅವ್ರ ಮನಸ್ಸು ಭಾಳ ಸ್ವಚ್ಛ ಅದ ರೀ. ಅದಕ್ಕೆ ನಮ್ಮ ಸಿದ್ದೇಶ್ವರ ಅಪ್ಪಾರು ಲಿಂಗೈಕ್ಯರಾದಾಗ ಹುಲಿ ಕಣ್ಣಾಗ ತಡಿಲಾರ್ದಂಗೆ ಕಣ್ಣೀರು ಬಂದಿದ್ದು. ನಮ್ಮ ಕಡೆ ಒಂದು ಮಾತದ, ಊರುಗೌಡ ಅಂದ್ರೆ ಗತ್ತ ಗೈರತ್ತ ಇರೋ ಮನುಷ್ಯ. ಅಂಥ ಮನುಷ್ಯರಿಗೆ ಸಿಟ್ಟ ಸ್ವಲ್ಪ ಮೂಗಿನ ತುದಿ ಮೇಲೆ ಇರ್ತದೆ. ಅದಕ್ಕೆ ಅವರೊಂದಿಷ್ಟು ಸೆಡವು ತೋರಿಸ್ತಾರೆ. ಆದ್ರೆ ಅವರಿಗೆ ಏನು ರೀ ಗೌಡ್ರ, ನಿಮ್ದು ಭಾಳ ಭಾರಿ ಐತ್ರಿ. ಹೌದು ರೀ ಗೌಡ್ರ, ನೀವು ಹೇಳೋದು ಕರೆನೇ ಅದ. ಯಪ್ಪೋ ನಮ್ಮ ಗೌಡ್ರಂದ್ರೆ ಏನು ತಿಳ್ಕೊಂಡು ಗೌಡ್ರ ಅಂದು ಉಬ್ಬಿಸಿದ್ರೇನೆ. ಅದೆಷ್ಟೋ ಗೌಡ್ರು ತಮ್ಮ ಗೌಡ್ಕಿ ಮನೆತನದ ಹೊಲ ಮನಿ ಬರಕೊಟ್ಟವ್ರು ಅದಾರ. ಇನ್ನು ಈ BJP ರಾಜ್ಯಾಧ್ಯಕ್ಷ ಸ್ಥಾನ ಯಾವ ಲೆಕ್ಕ ಅವರಿಗೆ? ಹಿರಿತನ ಇರಲಿ ಬಡತನ ಬರಲಿ, ಗೌಡ್ರಿಗೆ ಗೌಡ್ರಂತಾನೇ ಕರೀತಾರೆ. ಅದನ್ನು ಬಿಟ್ಟು ಮತ್ಯಾವ ಹೆಸರಿಂದ ಕರೆಯಲ್ಲ. ಹೀಗಿರುವಾಗ ನಿನ್ನೆ ಮೊನ್ನೆ ತಂದೆ ಹೆಸರಿನ ಮೇಲೆ ಬೆಳೆದಿರೋ ವಿಜೇಂದ್ರನಿಗೆ ಯತ್ನಾಳ್ ಗೌಡ ಮಾತನಾಡಿದ್ದು ತಪ್ಪಿಲ್ಲ ಬಿಡ್ರಿ ಎಂದು ವಿಜಯಪುರ ಹಳ್ಳಿಗಳಲ್ಲಿಯ ಜನ ಮಾತಾಡುತ್ತಾರೆ. ಒಟ್ಟಾರೆ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು BJP ರಾಜ್ಯಾಧ್ಯಕ್ಷ EY ವಿಜೇಂದ್ರ ನಡುವೆ ನಡೆದಿರುವ ಕಿತ್ತಾಟ ದಂಡಿಗೆ ಮುಟ್ಟುವ ಲಕ್ಷಣ ಕಾಣುತ್ತಿಲ್ಲ. ಅದರೊಂದಿಗೆ ವಿಜಯಪುರ BJP ನೂತನ ಜಿಲ್ಲಾಧ್ಯಕ್ಷನ ಆಯ್ಕೆ ಅಷ್ಟು ಸಲೀಸಾಗಿ ಮುಗುವ ಹಂಗೂ ಕಾಣುತ್ತಿಲ್ಲ. ಆದರೆ ಇಷ್ಟು ಮಾತ್ರ ಸತ್ಯ, ಇಬ್ಬರ ಕಿತ್ತಾಟದ ನಡುವೆ ಕೂಸು ಬಡವಾಯಿತು ಎನ್ನುವಂತೆ ವಿಜಯಪುರ BJP ಕಾರ್ಯಕರ್ತರು ತಮಗೋರ್ವ ಜಿಲ್ಲಾ ಮಟ್ಟದ ಸಮರ್ಥ ಅಧ್ಯಕ್ಷನಿಲ್ಲದೆ ಗೊಂದಲಕ್ಕೆ ಸಿಲುಕಿದ್ದಾರೆ ಎಂದರೆ ಅತಿಶಯೋಕ್ತಿ ಏನೋ ಆಗಲಿಕ್ಕಿಲ್ಲ. ಇಂಥ ಮತ್ತಷ್ಟು ಸ್ವಾರಸ್ಯಕರವಾದ ವರದಿಗಳು, ವಿಶೇಷ ಸುದ್ದಿಗಳಿಗಾಗಿ ಮುಕ್ತಧ್ವನಿ ಚಾನೆಲ್ ನೋಡುತ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡಿಗ. ಧನ್ಯವಾದಗಳು.